ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನ್ ಸಿಂಧೂರ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಕಳೆದ 3 ವರ್ಷಗಳ ಹಿಂದೆ ಗ್ಯಾರಂಟಿಗಳನ್ನ ಘೋಷಿಸಿ ಅಭೂತಪೂರ್ವ ಬಹುಮತಗಳೊಂದಿಗೆ ರಾಜ್ಯದಲ್ಲಿ ಆಡಳಿತವನ್ನ ಆರಂಭ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಹಲವು ಯೋಜನೆಗಳನ್ನ ಕೊಟ್ಟಿದೆ. ಹಲವು ಏಳು ಬೀಳುಗಳನ್ನ ಈ 3 ವರ್ಷದಲ್ಲಿ ಕಂಡಿದೆ. 3 ವರ್ಷಗಳ ಕಾಲ ಯಶಸ್ವಿಯಾಗಿ ಅಂತ ಕಾಂಗ್ರೆಸ್ಸಿಗರು ಹೇಳುವಂತೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಆಡಳಿತವನ್ನ ನಡೆಸಿದ್ರು. ಈಗ ನಾಯಕತ್ವ ಬದಲಾವಣೆಯಾಗಿದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಹಲವು ಪ್ರಶ್ನೆಗಳಿದಾವೆ, ಹಲವು ಮಾತುಗಳಿದಾವೆ. ಅವೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಬಹಳ ಡೇರಿಂಗ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ಶಾಸಕರಲ್ಲಿ ಬಹಳ ಡೇರಿಂಗ್ ಆಗಿರುವಂತಹ ಶಾಸಕರು, ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸಿಕೊಂಡು ಮಾತನಾಡುವಂತವ್ರು. ಡಿ.ಕೆ. ಶಿವಕುಮಾರ್ ಅವರನ್ನ ಬಹಳ ಹತ್ತಿರದಿಂದ ಕಂಡಂತವ್ರು, ಅವರ ಸಂಬಂಧಿಕರು ಆಗಿದ್ದು ಅದೆಲ್ಲವೂ ಕೂಡ ನಾನು ಅವರ ಸಂಬಂಧಿ ಅಂತ ತೋರಿಸ್ಕೊಳ್ಳದ ರೀತಿಯಲ್ಲಿ ಕೆಲಸವನ್ನ ಮಾಡ್ಕೊಂಡು ಬಂದಂತ ಮಾನ್ಯ ಶಾಸಕರಾದಂತಹ ಕುಣಿಗಲ್ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ ಡಾಕ್ಟ್ರೆ? ನಿಮ್ಮ ಆರೋಗ್ಯ ಹೇಗಿದೆ? ಆಫ್ ಕೋರ್ಸ್ ಐ ಡೂ ಜಾಗ್ ಎವ್ರಿ ಡೇ ಹಾಫ್ ಆನ್ ಅವರ್. ಆ ವಿಚಾರದಲ್ಲಿ ಆರೋಗ್ಯದ ಯೋಗಾಸನ ಮತ್ತು ಫಿಟ್ನೆಸ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಓಕೆ, ವಾಟ್ ಕ್ಯಾನ್ ಐ ಸೇ? Physically I'm fit. What about mentally? Yeah, of course, that is added pressure is there. Okay. There is a lot of expectations ಜಾಸ್ತಿ ಇದೆ ಜನಕ್ಕೆ. ನಮ್ಮ ಮನೆಯಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಜನರ ಅಪೇಕ್ಷೆ ಜಾಸ್ತಿ ಆಗಿದೆ, ಹೊರೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇಟ್ ಟೇಕ್ ಸಮ್ ಟೈಮ್ ಟು ಸೆಟಲ್ ಡೌನ್. ಒಂದು ಮನೆಯಲ್ಲಿ ಯಾರೋ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷನೋ ಮೆಂಬರೋ ಇದ್ಬಿಟ್ರೆ ಮನೇಲಿ ಸಂಭ್ರಮ ಸಡಗರ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ. ಸಡಗರಕ್ಕಿಂತನೂ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ನಿಮ್ಮ ಮನೆಯಲ್ಲಿ ರಾಜ್ಯದ ದೊರೆ ಮುಖ್ಯಮಂತ್ರಿಗಳೇ ಇದ್ದಾರೆ. ಸೊ ಹೇಗಿತ್ತು ಆ ಸಂಭ್ರಮ, ಸಡಗರ ಮತ್ತು ಆ ಜವಾಬ್ದಾರಿ ಹೇಗಿದೆ? ನಾನು ತಿಳಿದಂಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಇದೆಯಲ್ಲ, ಅದು ಒಂದು ಭಾಗ್ಯ. ಅದನ್ನೇ ಎಲ್ಲರಿಗೂ ಆಗ್ಲಿಕ್ಕಿಲ್ಲ. ಸುಮಾರು ಇವತ್ತು 35ನೇ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಒಂದು ಭಾಗ್ಯ ಸಿಕ್ಕಿದೆ. ಕರ್ನಾಟಕ ಜನತೆಯ ಆಶೀರ್ವಾದ, ಕಾಂಗ್ರೆಸ್ಸಿನ ಹೈಕಮಾಂಡಿನ ಆಶೀರ್ವಾದ ಮತ್ತು ಅಜಯ್ನವರ ಆಶೀರ್ವಾದ. ಏನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ನಂತರನೇ ಒಂದು ಉಲ್ಲಾಸ, ವೈಬ್ರೇಷನ್ನು, ಸ್ಟ್ರೆಂತು ಒಂದು ಹೆಚ್ಚಿನದಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಐ ಥಿಂಕ್ ಭಾರತ ದೇಶದಲ್ಲೇ ಸುಮಾರು 80 ಲಕ್ಷ ಜನ ನೋಡಲಿಕ್ಕೆ ಒಂದು ಪದಗ್ರಹಣದ ಒಂದು ದೊಡ್ಡದಾದಂಥ ಉತ್ಸಾಹದ ಕಾರ್ಯಕ್ರಮನ ಮಾಡಿದ್ದು. ಸೊ ಅವತ್ತಿಂದನೂ ಪ್ರತಿ ಹಂತದಲ್ಲೂ ಇಂಡಿಪೆಂಡೆನ್ಸ್ ಡೇ, ಒಂದು ಮಾರ್ಚು, ಹಾಗೆಯೇ ಕೊರೋನಾದಲ್ಲಿ ಇದ್ದಂಥ ಸೇವೆಗಳು, ಹಾಗೆಯೇ ಪ್ರತಿಯೊಂದು ಸವಾಲ್ಗೂ ಇವತ್ತು ಸರ್ಕಾರದಿಂದ ಯಾವ ರೀತಿ ಕೊರತೆಗಳು ತೋರಿಸ್ತಾ ಇದ್ದೋ, ಕರಪ್ಷನ್ಗಳು ತೋರಿಸ್ತಿರೋಂಥ ವಿಚಾರ, ಪ್ರತಿ ಹೋರಾಟದಲ್ಲೂ ಡಿ.ಕೆ. ಶಿವಕುಮಾರ್ ಸಾಹೇಬರು ನಾಯಕತ್ವನೇ ಒಂದು ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ನಡೀತಿತ್ತು. ಸೊ ಅದೇ ನಿರೀಕ್ಷೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಆದ ತಕ್ಷಣವೇ ಜನರ ಅಪೇಕ್ಷೆ ಜಿಯೋಮೆಟ್ರಿಕ್ ಪ್ರಪೋರ್ಷನ್ಸಲ್ಲಿ ಹೆಚ್ಚಾಗಿ ಇದೆ. ಸೊ ಹಾಗಾಗಿ ಅದನ್ನು ಡೆಲಿವರಿ ಮಾಡೋಂಥ ಕರ್ತವ್ಯ ನಮ್ಮ ಸರ್ಕಾರಕ್ಕಿದೆ, ನಮ್ಮ ನಾಯಕರಿಗಿದೆ, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಿದೆ, MLAs ಮೇಲಿದೆ. ಸೊ ಅದರಂತೆ ಇವತ್ತು ಮರ್ಕ್ಯುರಿಯಾಗಿ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಒಂದು ಪ್ರಯತ್ನದಲ್ಲಿ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ಸ್ಥಾನ ಸಿಗೋದೇನು ಅಷ್ಟು ಸುಲಭವಾಗಿರ್ಲಿಲ್ಲ. ಅದಕ್ಕೆ ಏನೆಲ್ಲ ನಡೀತು, ಏನೆಲ್ಲ ಸರ್ಕಸ್ಗಳಾಯ್ತು, ಎಷ್ಟೆಲ್ಲ ನಾಯಕತ್ವ ಬದಲಾವಣೆ ವಿಚಾರದ ಮಾತುಗಳು ಬಂತು, ಏನೇನೆಲ್ಲ ಆಯ್ತು ಅನ್ನೋದನ್ನ ನೀವು ಕೂಡ ಗಮನಿಸಿದ್ರಿ. ಅದನ್ನೇ ನಾನು ಬಿಡಿಬಿಡಿಯಾಗಿ ಹೇಳ್ಬೇಕಾಗಿಲ್ಲ. ಅಷ್ಟೊಂದು ಕಷ್ಟ ಯಾಕಾಯ್ತು? ಮುಂಚೆನೆ ಮಾತುಕತೆ ಆಗಿದ್ದಿದ್ರೆ. ಈ ಅಧಿಕಾರ ಅನ್ನೋದೊಂದು ರಾಜಕೀಯದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಅದು ಯಾರೇ ಆಗಲಿ, ಎಷ್ಟೇ ದೊಡ್ಡವರಿದ್ರು, ಎಷ್ಟೇ ಹೋರಾಟ ಮಾಡಿದ್ರು, ಅದೊಂದು ಫಾರ್ಚ್ಯೂನ್ ಅಂತಂತಾರೆ. ಆದರೆ ದೇವರ ಆಶೀರ್ವಾದ ಬೇಕು, ಜನರ ಆಶೀರ್ವಾದ ಬೇಕು, ಆ ಪಕ್ಷದ ಆಶೀರ್ವಾದ ಬೇಕು, ಕಾರ್ಯಕರ್ತರ ಆಶೀರ್ವಾದ ಬೇಕು. ಸೊ ಇವರು ಅತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಪಾರ್ಟಿನ ನಂಬ್ಕೊಂಡು ಬಂದಿದ್ದರು. ಮೊದಲಿಂದನೂ ಕಾರ್ಯಕರ್ತರಾಗಿ ಸುಮಾರು 40 ವರ್ಷದ ಸುದೀರ್ಘವಾದಂಥ ಜೀವನದ ಹೋರಾಟದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಪಾರ್ಟಿನ ತಾಯಿ ಥರ ನೋಡ್ತಿದ್ರು. ಅದರಲ್ಲೂ ಸೋನಿಯಾ ಗಾಂಧಿ ಮೇಡಮ್ ಅಂತಂದರೆ ಅವರು ಯಾವಾಗಲೂ ಹೇಳೋರು, ಅಷ್ಟು ಕಷ್ಟಪಡ್ತಾರೆ, ತಾಯಿ ಜೊತೆ ನಾನು ನಿಲ್ಲಬೇಕು ಅಂತ ಪ್ರತಿಯೊಂದು ದಿನವೂ ಹೇಳೋಂಥ ಮಾತುಗಳನ್ನು ಕೇಳ್ಕೊಂಡಿದ್ದೀನಿ ಹತ್ರದಿಂದ. ಪ್ರತಿದಿನ ಅವರು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 2 ಗಂಟೆ ತನಕ ಪ್ರತಿದಿನ ಕೆಲಸ ಮಾಡ್ತಾರೆ. ಸಿಂಪಲ್ ಎಕ್ಸಾಂಪಲ್ಲು,
ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಇವತ್ತೇನು ಬಿಡದಿದ್ದು ಕುಮಾರಸ್ವಾಮಿ ಅವರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಅವರೇ ಇನಿಷಿಯೇಟ್ ಮಾಡಿರೋ ಕೂಸನ್ನ ಅವರು ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ. ಅವ್ರು ಇನಿಷಿಯೇಟ್ ಮಾಡಿರೋ ಕೂಸನ್ನ ನೀವ್ ಯಾಕೆ ಸಾಕಿ ಬೆಳೆಸ್ತಾ ಇದ್ದೀರಿ? ಯಾವುದೋ ಒಂದು ಕಾನ್ಸೆಪ್ಟಲ್ಲಿ ಹಿಂದಿನ ಸರ್ಕಾರದಲ್ಲಿ ತೆಗೆದುಕೊಂಡಿರೋಂಥ ಒಂದು ನಿರ್ಧಾರನ ರಾಜ್ಯದ ರೈತರ ಮೇಲೆ ಹೊರೆ ಹಾಕಬಾರ್ದು ಅಂತ ಹೇಳಿ ಇವತ್ತು ಬೇಕಾಗಿರೋಂಥ ಅವಶ್ಯಕತೆ ಇರೋಂಥ ಏನು ಹಿಂದಿನ ವ್ಯವಸ್ಥೆನ ಮುಂದೆ ತೆಗೆದುಕೊಂಡು ಹೋಗೋ ಜವಾಬ್ದಾರಿ ಯಾವುದೇ ಮುಖ್ಯಮಂತ್ರಿಯವ್ರ ಮೇಲೆ ಇರುತ್ತೆ. ರೈತರು ಬೇಡ ಅಂತಿದಾರಲ್ವಾ, ಅಷ್ಟೊಂದು ದೊಡ್ಡ ಹೋರಾಟ ನಡೀತಾ ಇದೆ. ಏನು ಕರೋನಾ ಬಂದಂಥ ಸಂದರ್ಭದಲ್ಲಿ ಅಲ್ಲಿಯ ರೈತರ ಕೂಗುನ ನಂಗೆ ಅಟೆಂಡ್ ಮಾಡೋಕ್ಕೆ ಒಂದ್ಸಲಿ ಹೇಳ್ತಾರೆ. ಆಗ ನಾನು ರೈತರುಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ. ಈ ಜಾಗದ ಬಿಡದಿಲಿ ಏನು ಇವತ್ತಿನ ದಿನ ಕುಮಾರಸ್ವಾಮಿ ಅವರು ರೈತರು ಇಷ್ಟ ಇಲ್ಲ ಅಂತ ಹೇಳ್ತಾರಲ್ಲ, ಆಗಿನ ಕಾಲದಲ್ಲೇ ರೈತರುಗಳು ನನಗೆ ಹೇಳಿದಂಥ ಮಾತು, ಇಂದಿನ ಕುಮಾರಸ್ವಾಮಿ ಸರ್ಕಾರದವರು ಅಕ್ವೈಷನ್ ಮಾಡಿಬಿಟ್ಟಿದ್ದಾರೆ, ಇನಿಷಿಯೇಟ್ ಮಾಡಿಬಿಟ್ಟಿದ್ದಾರೆ ಪ್ರೋಸೆಸ್ಸು. ಅದಲ್ಲದೆ ರೆಡ್ ಝೋನ್ ಅಂತ ಡಿಮಾರ್ಕೆಟ್ ಮಾಡಿಬಿಟ್ಟಿದ್ದಾರೆ. ನಮಗೆ ಹಿಂದೆನೂ ಹೋಗೋಕ್ಕಾಗ್ತಿಲ್ಲ, ಮುಂದೆನೂ ಹೋಗೋಕ್ಕಾಗ್ತಿಲ್ಲ. ಸಾಕಷ್ಟು ಇಲ್ಲಿ ಕೊಳಚೆ ನೀರಿನ ಬಂದು ನಮಗೆ ಕೃಷಿ ಮಾಡಲಿಕ್ಕೂ ಕಷ್ಟ ಆಗ್ತಿದೆ. ಇವತ್ತು ಯಾರಿಗೂ ನಾವು ಪರಭಾರೆ ಮಾಡ್ಲಿಕ್ಕಾಗ್ತಿಲ್ಲ. 50 ಲಕ್ಷದ ಮೇಲೆ ಕೇಳ್ತಾಯಿಲ್ಲ, ಎಸಿಗಳು ಜಮೀನುಗಳು 25 ಲಕ್ಷದ ಮೇಲೆ ಕೇಳ್ತಾಯಿಲ್ಲ. ದಯವಿಟ್ಟು ಇದಕ್ಕೇನಾದ್ರು ಮುಕ್ತಿ ಕೊಡೋ ಹೇಳೋ ಮಾತು ಅವತ್ತಿನ ದಿನ ಕರೋನಾ ಟೈಮಲ್ಲಿ ಹೇಳಿರೋಂಥ ಮಾತು. ಬಟ್ ಇವಾಗ ಬೇಡ ಅಂತಿರೋರ್ಗೆ ಏನ್ ದಾರಿ ಮಾಡ್ತಾ ಇದ್ದೀರಿ? ನಾನು ಕೇಳೋದು, ನಾನು ಜಸ್ಟ್ ನೀವೇ ಒಳ ಹೋಗಿ ಇದರಲ್ಲಿ ಯಾರು ಬೇಡ ಅಂತ ಇದ್ದಾರೆ ನೈಜಿಕವಾದಂಥ ರೈತ ಅದನ್ನು ತಿಳ್ಕೊಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ. ಯಾಕೆಂದ್ರೆ ನಾವು ಓದಾಗೆಲ್ಲ ಇದ್ರ ರಿಪೋರ್ಟ್ಸ್ಗಳು ನೋಡ್ತಾನೆ ಇದ್ದೀರಿ. ಎಲ್ಲರೂ 75% 80% ಅವರು ಜಮೀನನ್ನ ದಯವಿಟ್ಟು ತೆಗೆದುಕೊಳ್ಳಿ. ನಮಗೆ ಒಂದು ಸ್ವಲ್ಪ ರೇಟಿನ ವ್ಯತ್ಯಾಸ ಇತ್ತು. ಮೊದಲೆಲ್ಲ 1.5 ಕೋಟಿನೇನಿತ್ತು, ಆದ ತಕ್ಷಣನೇ ಪಾಪ ರೈತರುಗಳು ತೊಂದರೆ ಆಗ್ಕೂಡ್ದು ಅಂತೇಳಿ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು 2 ಕೋಟಿಗೆ ಅಂತ ಅನ್ಸಲ್ವಾ ನಿಮ್ಗೇನೆ? 25 ಲಕ್ಷಕ್ಕೆ ಆಗಿನ ಕಾಲದಲ್ಲಿ ಪ್ರಯತ್ನಗಳಲ್ಲಿ ಮಾರ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ನಾನು ತಿಳಿದಂಗೆ 2 ಕೋಟಿ ಒಳ್ಳೆ ರೇಟ್ ಇದೆ. ಅದಲ್ಲದೆ ಅವ್ರು ದುಡ್ಡು ತೊಗೊಳ್ಳಿಲ್ಲ, ಲ್ಯಾಂಡ್ ಟು ಲ್ಯಾಂಡ್ ಎಕ್ಸ್ಚೇಂಜ್ ಕೊಡ್ತಾ ಇದ್ದಾರಲ್ಲ. ಲ್ಯಾಂಡನ್ನು ಇವಾಗ ನೀವು ಯಾವ್ದು ಬೇಕಾದ್ರೆ ಇಂಡಸ್ಟ್ರೀಸ್ಗಳು ಬಂದಾಗ ಆ ಲ್ಯಾಂಡನ್ನ ನಿಮ್ಗೆ ಎಕ್ಸ್ಚೇಂಜ್ ಲ್ಯಾಂಡ್ಸ್ ಕೊಟ್ರೆ ನಿಮ್ಗೆ ಅದು ಬೇಕಿರೋಂಥ ಕಾರ್ಯಕ್ರಮಗಳು ಮಾಡ್ಕೋಬಹುದಲ್ಲ. ಇಲ್ಲಿ ಟೌನ್ಶಿಪ್ ವಿಚಾರ ನಾನು ಮಾತಾಡ್ತೀನಿ. DK ಶಿವಕುಮಾರ್ ಅವರ ವಿಚಾರಕ್ಕೆ ಬಂದಾಗ, ನಿಮ್ ವಿಚಾರಕ್ಕೆ ಬಂದಾಗ, ಸರ್ಕಾರ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದೆ. ಸಾಕಷ್ಟು ಭ್ರಷ್ಟಾಚಾರದ ಆರೋಪನೂ ಕಂಡಿದೆ. ಕೆಲವೊಂದು ಕೋರ್ಟ್ ತನಕ ಹೋಗಿದೆ, ಇನ್ನು ಕೆಲವು ಹೋರಾಟದಲ್ಲಿ ಅಂತ್ಯ ಆಗಿದೆ. ಈ ರೀತಿ ಸಾಕಷ್ಟು ಆಗಿದೆ. ಈ ಒಂದು ಅವ್ರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಾಗ್ಲೂ ಅಷ್ಟೇ ಕಾಂಗ್ರೆಸ್ ತಳಮಟ್ಟಕ್ಕೆ ಹೊಟ್ಟೋಗಿತ್ತು. ಅಂತ ಟೈಮಲ್ಲಿ ಅವ್ರ ಕೈಗೆ ಪಕ್ಷದ ಚುಕ್ಕಾಣಿ ಸಿಕ್ತು. ಈಗ ಇನ್ 1 ಇಯರ್ ಆದ್ರೆ ಎಲೆಕ್ಷನ್ ಇಯರಿಗೆ ಹೋಗ್ಬೇಕು, ಬೇಕಾದಷ್ಟು ಜವಾಬ್ದಾರಿಗಳಿದಾವೆ. ಯಾವ ರೀತಿ ಅದಕ್ಕೆ ಒಂದು ಬ್ಲೂ ಪ್ರಿಂಟ್ ಬೇಕಾಗತ್ತೆ. ನಾವು ಕಂಡಿರೋ ಹಾಗೆ DK ಶಿವಕುಮಾರ್ ಅವರು ಎಲ್ಲವನ್ನು ಕೂಡ ತುಂಬಾ ಪ್ಲಾನ್ಡ್ ಆಗಿ ಮಾಡ್ತಾರೆ ಅಂತ. ವಿತೌಟ್ ಪ್ಲಾನಿಂಗ್ ಹಿ ನೆವರ್ ಡೂ ಎನಿಥಿಂಗ್ ಅಂತ. ಸೊ ರಾಜ್ಯದ ವಿಚಾರವಾಗಿ ಯಾವ ರೀತಿ ಇದೆ ಅವರ ಬ್ಲೂ ಪ್ರಿಂಟ್? ಇನ್ನ 100 ದಿನ ನೀವು ನೋಡ್ತಾರೆ, 90 ಡೇಸ್ 99 ಡೇಸ್ 100 ಡೇಸಲ್ಲಿ ಆಲ್ರೆಡಿ ಅವರು ರೆಡಿ ಮಾಡ್ಕೋತಾ ಇದ್ದಾರೆ. ಯಾವ ರೀತಿ ಹೆಲ್ತ್ ಸೆಕ್ಟರಲ್ಲಿ ರೈತರಿಂದ ಹಿಡಿದು ನನ್ನ ರಾಜ್ಯದ ಜನತೆಗೆ ಸರ್ವಿಸ್ ಕೊಡಬೇಕು, ಸೇವಾ ಮನೋಭಾವ ಕೊಡಬೇಕು. ಫಾರ್ಮರ್ಸ್ಗೆ, ರೈತರಿಗೆ ಯಾವ ರೀತಿ ಅವರ ಬದುಕಿನಲ್ಲಿ ಕೃಷಿಯ ಕಾರ್ಯಕ್ರಮಗಳನ್ನು ಕೊಡಬೇಕು. ಮಕ್ಕಳಿಗೆ ಏನು ಇವತ್ತಿನ ದಿನ ಹಳ್ಳಿಗಳಲ್ಲಿ ಇಂಗ್ಲೀಷ್ ಶಾಲೆ ಕಳಿಸ್ಲಿಕ್ಕೆ ತೊಂದರೆ ಆದವ್ರಿಗೆ ಯಾವ ರೀತಿ ಇಂಟರ್ನ್ಯಾಷನಲ್ ಶಾಲೆಗಳನ್ನು ಪ್ರತಿಯೊಂದು ಹೋಬ್ಳಿಲೂ ಮಾಡಬೇಕು. ಹಾಗೆಯೇ ಇವತ್ತಿನ ದಿನ PWD ರೋಡ್ಸು ಹಣದ ಕೊರತೆ ಸಾಕಷ್ಟು ಸವಾಲುಗಳು ಇರೋಂಥ ಸಂದರ್ಭದಲ್ಲೂ ಸಹ ನಾನು ಪ್ರತಿಯೊಂದು ಕ್ಷೇತ್ರಕ್ಕೂ ಮಾಡ್ತೇನೆ ಅಂತ ಹಠ ತೊಟ್ಟು ಹೊರಟಿರೋಂಥದ್ದನ್ನು ನಾನು ಬಲ್ಲೆ. ಅದೇ ರೀತಿ ಇವತ್ತಿನ ದಿನ ಸ್ಕೂಲ್ಸ್ಗಳು ರಿಪೇರಿಂದ ಹಿಡಿದು ಮನೆಗಳು ಕೊಡಿಸೋದ್ರಿಂದ ಹಿಡಿದು ನಾನಾ ಥರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇನ್ನು 100 ಡೇಸಲ್ಲಿ ಅವ್ರು ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಪಡ್ತಾ ಇದ್ದೇನೆ. ನಿಮಗೊಂದೇ ಒಂದು ಉದಾಹರಣೆ ಹೇಳ್ತೇನೆ. ಪವರ್ ಮಿನಿಸ್ಟರ್ ಆಗಿದ್ದರು. ಸುಮಾರು 20,000 ರೈತರುಗಳು ಪಾವಗಡದಲ್ಲಿ ಸೋಲಾರ್ ಪಾರ್ಕ್ ಮಾಡೋಂಥ ಸಂದರ್ಭದಲ್ಲಿ ಭಾಳ ಕನ್ಫ್ಯೂಷನಲ್ಲಿತ್ತು. ರೈತರ ಅಪೇಕ್ಷೆ ನಿರೀಕ್ಷೆಗೆ ಮ್ಯಾಚ್ ಮಾಡೋಕ್ಕಾಗ್ತಿರ್ಲಿಲ್ಲ. 1 ವಾರದ ಸಮಯದಲ್ಲಿ ರೈತರುಗಳು ಜಮೀನನ್ನು ಕಳ್ಕೊಂಡಲೇ ಸುಮಾರು 2,000 ಮೆಗಾವ್ಯಾಟ್ ಸೋಲಾರ್ ಪಾರ್ಕನ್ನ ಅವ್ರನ್ನೂ ರೈತಂಗೂ ಪಾರ್ಟಿಸಿಪೇಟ್ ಮಾಡಿ, ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಅವ್ರಿಗೂ ಭಾಗವಹಿಸಿ, ಅವ್ರಿಗೂ ಒಂದು ಆರ್ಥಿಕವಾಗಿ ಭದ್ರತೆ ಕೊಟ್ಟು ಇವತ್ತು ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ನ 1 ವಾರದಲ್ಲಿ ಸೆಟ್ಲ್ ಮಾಡಿದ್ರಲ್ಲ. 21,000 ರೂಪಾಯಿ ಪ್ರತಿಯೊಬ್ಬರಿಗೂ ಸಿಗಂಗೆ 1 ಎಕರೆಗೆ. ದಟ್ ಈಸ್ ದಿ ವಿಷನ್ ಆಫ್ DK ಶಿವಕುಮಾರ್. ದಟ್ ಈಸ್ ದಿ ಸ್ಟೈಲ್ ಆಫ್ ಹಿಸ್ ವರ್ಕಿಂಗ್. ತಮಿಳ್ನಾಡಲ್ಲಿ ನೀವೇ TVK ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೀರಿ, TVK ಜೊತೆ ಇದ್ದೀರಿ. ಸದ್ಯ ಈ ಮೇಕೆದಾಟು ವಿಚಾರವನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ರಾಜ್ಯದ ನೆಲ, ಜಲ, ಭಾಷೆ ಈ ವಿಚಾರಗಳು ಬಂದಾಗ
ತಮಿಳ್ನಾಡು ಒಪ್ಕೊಳ್ತಾ ಇಲ್ಲ ಮೇಕೆದಾಟು ಮಾಡ್ಲಿಕ್ಕೆ. ಬಿಜೆಪಿ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ಅವ್ರ ಜವಾಬ್ದಾರಿ ಏನಿದೆ? ಕೂತು ಇದನ್ನು ಬಗೆಹರಿಸ್ಬೇಕಾಗಿರೋದು ಅವ್ರ ಜವಾಬ್ದಾರಿ ಇದೆ. ಒಂದು ದಿನನಾದರೂ ಇಲ್ಲಿರೋಂಥ ನಮ್ಮ ಎಂಪಿಗಳು, ಬಿಜೆಪಿ ಎಂಪಿಗಳು ಧ್ವನಿ ಎತ್ತಿ ನಮಗೆ ಬೇಕಾಗಿರೋಂಥ ಮೇಕೆದಾಟಿನ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಬಂದು ಕೂತು ಇದನ್ನು ಇತ್ಯರ್ಥ ಮಾಡಿ ಅಂತ ಕೇಳೋಷ್ಟು ಧ್ವನಿ ಇಲ್ವಾ? ಇವತ್ತೇನು ನಮ್ಮ ಕ್ಯಾಬಿನೆಟ್ ಮಂತ್ರಿಗಳಾಗಿದೆ, ಪ್ರಭಾವಿ ಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಒಂದು ದಿವಸ ಆದರೂ ರೈತನ ಪರ ನಾವು ಮೇಕೆದಾಟಿನ ಬಗ್ಗೆ ಮಾತಾಡ್ತೇವೆ ಚರ್ಚೆಗೆ ಅಂತ ಧ್ವನಿ ಎತ್ತಿದ್ರ? ರೆಪ್ರೆಸೆಂಟೇಷನ್ ಕೊಡ್ಬೋದಲ್ಲ. ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಪ್ರಥಮ ಬಾರಿಗೆನೆ ಹೋಗಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಪ್ರಧಾನಮಂತ್ರಿಗಳನ್ನು, ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲ ಜಲಸಂಪನ್ಮೂಲ ಮಂತ್ರಿಗಳಿಂದ ಹಿಡಿದು ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ. ಮೇಕೆದಾಟು ನಮ್ಮ ತಾಲೂಕಿನ ರೈತಾಪಿ ಕುಟುಂಬದ ಹಕ್ಕುದು, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಸಹಕಾರ ಬೇಕು ಅಂತ. ರಾಜಕೀಯ ಸರ್ಕಾರ ವಿರುದ್ಧವಾಗಿದೆ, ನಮ್ಮ ವಿರುದ್ಧ ಇರೋಂಥ ಬಿಜೆಪಿ ಕೇಂದ್ರ ಸರ್ಕಾರ ಅಷ್ಟು ಸುಲಭವಾಗಿ ನಮಗೆ ಬಿಡೋದಿಲ್ಲ, ಅಡಚಣೆ ಆಗ್ತಾನೆ ಇರ್ತಾರೆ. ಸೊ ಅದನ್ನು 100% ಡಿ ಕೆ ಶಿವಕುಮಾರ್ ಸಾಹೇಬರು ಯಾರಾದರೂ ಏನಾರ ಮೇಕೆದಾಟಿಗೆ ಸೊಲ್ಯೂಷನ್ ಕೊಡೋತಾರೆ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ವಿಷನ್ ಬಗ್ಗೆ ಮಾತಾಡ್ತಾ ಇದ್ರಿ, ಡಿ ಕೆ ಅವರ ವಿಷನ್ ಬಗ್ಗೆ ಮಾತಾಡ್ತಾ ಇದ್ರಿ. ಅವ್ರು ಇನ್ನೊಂದು ಫೇಸ್ ನೋಡ್ತೀವಿ, ಅವ್ರು ಯಾವತ್ತೂ ಹೇಳ್ತಾರೆ ಪ್ರಾರ್ಥನೆ ಮತ್ತು ಪ್ರಯತ್ನ ಎರಡು ಫಲ ಕೊಡುತ್ತೆ, ಪ್ರಯತ್ನ ಫಲ ಕೊಡದಿದ್ರು ಪ್ರಾರ್ಥನೆ ಫಲ್ಸತ್ತೆ ಅಂತ. ಅವರು ಬಹಳ ದೊಡ್ಡ ದೈವಭಕ್ತರು ಅನ್ನೋದನ್ನ ನಾವು ನೋಡಿದೀವಿ, ಕಂಡಿದೀವಿ, ಎಲ್ಲ ಮಾಡಿದ್ವಿ. ಒಂದು ಟೀಕೆಗೂ ಗುರಿಯಾದ್ರು. ಏನಪ್ಪಾ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಅಷ್ಟೊಂದ್ ಜನ ಸ್ವಾಮೀಜಿಗಳನ್ನ ಕರೆಸೋ ಅವಶ್ಯಕತೆ ಇತ್ತ? ವಿಧಾನಸೌಧದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅಲ್ಲೂ ಆ ಓತ್ ಟೇಕಿಂಗ್ ತಗೊಳ್ಳುವಾಗ್ಲೂ ಅಲ್ಲಿ ಅಜ್ಜಯ್ಯ ಅವ್ರ ಫೋಟೋ ಇಡೋ ಅವಶ್ಯಕತೆ ಇತ್ತ? ಈ ರೀತಿ ಟೀಕೆಗಳು ಕೂಡ ವ್ಯಕ್ತವಾಯ್ತು. ದಟ್ ಇಸ್ ಅ ಫೇತ್. ಈಗ ನಾನು ಡಾಕ್ಟರ್ ರಂಗನಾಥ್ ಅಂದ್ರೆ ನಮ್ಮ ತಂದೆಯವ್ರ ಹೆಸರಿಟ್ಟಿದ್ದಾರೆ. ನಮ್ಮ ಹೊಸಳ್ಳಿ ಗ್ರಾಮನಂದು ಕುಣಿಗಲ್ ತಾಲೂಕು ರಂಗನಾಥ ಸ್ವಾಮಿ ದೇವರು ಅಂತಂದ್ರೆ ಇಡೀ ಕುಣಿಗಲ್ ತಾಲೂಕಿಗೆ ಎಲ್ಲರಿಗೂ ಮನೆ ದೇವರು. ಆ ದೇವ್ರ ಹೆಸರಲ್ಲಿ ಇಟ್ಟಿರೋಂಥ ಡಾಕ್ಟರ್ ರಂಗನಾಥ್ನ ನಾನು ಇಲ್ಲ ಅನ್ನಕ್ಕಾಗತ್ತಾ? ನಾನೊಬ್ಬ ಹಿಂದೂ ಆಗಿ ಇವತ್ತಿನ ದಿನ ಆ ಫೇತ್ನ ನಾನು ಫಾಲೋ ಮಾಡ್ತಿರೋಂಥ ಸಂಸ್ಕೃತಿನ ನಾನು ತಳ್ಳಕ್ಕಾಗತ್ತಾ? ದಟ್ ಈಸ್ ಮೈ ಡ್ಯೂಟಿ, ದಟ್ ಈಸ್ ಮೈ ಫೇತ್, ದಟ್ ಈಸ್ ಮೈ ಬಿಲೀಫ್. ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಸಾಹೇಬರು ಶಿವನ ಒಂದು ಹೆಸರಲ್ಲಿ ಇಟ್ಟಿರೋಂಥದನ್ನ, ಹಿಂದೂ ಸಂಸ್ಕೃತಿಲಿ ಹುಟ್ಟಿರೋಂಥದನ್ನ, ಆ ದೇವರುಗಳನ್ನ ಯಾವ ರೀತಿ ಧರ್ಮದಿಂದ, ಸಂಸ್ಕಾರದಿಂದ, ಸಂಸ್ಕೃತಿ ಮೇಂಟೈನ್ ಮಾಡಬೇಕು ಅದನ್ನ ಅವ್ರ ನಂಬಿಕೆ ಮೇಲೆ ಹೋಗ್ತಾ ಇದ್ದಾರೆ. ಆದರೆ ಬಿಜೆಪಿಯವ್ರು ನಮಗೂ ಏನು ಬದಲಾವಣೆ ಅಂದರೆ, ನಾವು ಹಿಂದೂ ಆಗಿದ್ಕೊಂಡು ಎಲ್ಲ ಜಾತಿಯವ್ರನ್ನು ಗೌರವ ಕೊಡ್ತೇವೆ, ಎಲ್ಲ ಧರ್ಮದವ್ರಿಗೂ ಗೌರವ ಕೊಡ್ತೇವೆ. ಇವೆಲ್ಲ ಜಾತಿ ಧರ್ಮಗಳ ವ್ಯವಸ್ಥೆನ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಅವಕಾಶ ಮಾಡಿಕೊಡೋಂಥದ್ದು ನಮ್ಮ ಹಕ್ಕು, ಅದು ನಮ್ಮ ಡ್ಯೂಟಿ ಅದು. ಸೊ ಹಾಗಾಗಿ ಈ ವಿಚಾರದಲ್ಲಿ ನಾವುಗಳು ಏನು ನಂಬ್ಕೊಂಡಿದ್ದೀವಿ ಅಜ್ಜಯ್ಯ ಅಂತ, ಅಜ್ಜಯ್ಯ ಮಠದ ಆಶೀರ್ವಾದ ಪ್ರಪ್ರಥಮವಾಗಿ ಆದ್ಯತೆಯನ್ನು ಕೂಡ ಲಿಂಗಾಯತ ಮತಗಳನ್ನ ಸೆಳೆಯೋ ಪ್ರಯತ್ನ ಅಂತಾನೂ ಮಾತುಗಳು ಬಂತು. ಇದು ಇವ್ರು ರಾಜಕೀಯ ಬರೋಕ್ಕಿಂತ ಮುಂಚೆನೂ ಆ ಮಠದ ಜೊತೆ ಸಂಬಂಧ ಇದೆ, ನಂಬ್ಕೊಂಡಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅದರ ಆಶೀರ್ವಾದವನ್ನು ಪಡೆದಿದ್ದಾರೆ. ಯಾವ ರೀತಿ ಧರ್ಮವಾಗಿ ಹೋಗ್ಬೇಕಾದಂಥ ಜವಾಬ್ದಾರಿನ ಮಾಡ್ತಾ ಇದ್ದಾರೆ.